ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, CM ಅವರು ಹೇಳ್ದಂಗೆ ಹೇಳಿದ್ರಂತೆ. ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. MP ಎಲೆಕ್ಷನ್ ಬರ್ತಿದೆ ಸರ್. ಬೆಳಗಾವಿ ಆ ಭಾಗದಲ್ಲಿ ನಿಮ್ಮ ಇದು ಏನಿರುತ್ತೆ, ಚಿಕ್ಕೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತೆ ಉಸ್ತುವಾರಿಗೆ ಕೊಟ್ಟರು. ಬೆಳಗಾವಿ ಚಿಕ್ಕೋಡಿ ಈ ಸಾರಿ ಹೆಂಗಾಗುತ್ತೆ? ಎರಡು BJP ಇರ್ತಕ್ಕಂಥದ್ದು. ಚಿಕ್ಕೋಡಿ ಬೆಳಗಾಂ, ಬಿಜಾಪುರ ಬಾಗಲಕೋಟೆ, ಬೀದರ್ ಗುಲ್ಬರ್ಗ, ರಾಯಚೂರು ಬಳ್ಳಾರಿ, ಕೊಪ್ಪಳ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಆಲ್ಮೋಸ್ಟ್ ಆಲ್ ನಾವು ಕಾಂಗ್ರೆಸ್ ಗೆಲ್ತೀವಿ. ಅಲ್ಲ, ಅವ್ರು 28 ಗೆಲ್ತೀವಿ ಅಂತ. ಅವ್ರ ಪಕ್ಕದ ರಾಜ್ಯದ್ದು ಇನ್ನೆರಡು ಸೇರಿಸಿ ಹೇಳ್ತಾರೆ ಸಮಯ ಬಂದಾಗ. 30ಕ್ಕೆ ಬರ್ತಾರೆ ಅವ್ರು. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಮಗೂ ಅಸಮಾಧಾನ ಆಯಿತು. ಯಾರು ಹೇಳಿದರು? ನೀವು ಶುರು ಮಾಡಿರಿ ಇವತ್ತು. ಮೊನ್ನೆ DCM ಒಂದು ಸಭೆ ಕೂಡ ಬೆಳಗಾವಿಯಲ್ಲಿ ಆಯಿತು, ಅದಕ್ಕೂ ಕೂಡ ತಮ್ಗೆ ಕರೆದಿಲ್ಲ, ಆಹ್ವಾನ ಕೊಟ್ಟಿಲ್ಲ. ಯಾವುದು DCM? ಬೆಳಗಾವಿಯಲ್ಲಿ ನಡೆದಂತಹ ಸಭೆಗೂ ಕೂಡ ಯಾವುದು ಕಾಂಗ್ರೆಸ್ ನಾಯಕರ ಸಭೆಗೆ ಯಾವಾಗ ಕರೆದಿದೆ? ರೀಸೆಂಟಾಗಿ ಮಾಹಿತಿ ಕೊರತೆ ಇದೆ ನನಗೆ. ಸರ್, ಈಗ ಮೋದಿ ಅವರು ಮತ್ತೆ ದಕ್ಷಿಣದತ್ತ ಮುಖ ಮಾಡ್ತಾ ಇರುವಂಥದ್ದು ಈ ಭಾಗಕ್ಕೆ ಬರ್ತಾ ಇದ್ದಾರೆ ರೀಸೆಂಟಾಗಿ ಕರ್ನಾಟಕಕ್ಕೆ. ಚುನಾವಣೆ ಬಂದಾಗ ಬರ್ತಾರೆ. ಬರಗಾಲ ಬಿದ್ದಾಗ, ಪ್ರವಾಹ ಬಂದಾಗ, ಅತಿವೃಷ್ಟಿ ಆದಾಗ ಬರಲ್ಲ. ಚುನಾವಣೆ ಬಂದಾಗ ಬರಲೇಬೇಕಲ್ಲ, ಬರ್ತಾರೆ. ಸರ್, ನಿಮ್ಮ ಹಳೆಯ ಸ್ನೇಹಿತರು CM ಅವ್ರ ಬಗ್ಗೆ ಹಿಡ್ಕೊಂಡು ಎಲ್ಲರ ಬಗ್ಗೆ ಏಕವಚನದಾಗ ಮಾತಾಡ್ತಾರೆ, ಏನು ಹೇಳೋದು? ಯಾರು? ಅನಂತಕುಮಾರ್ ಹೆಗಡೆ ಅವರು. ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ಈ ಥರ ನೀವು ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಬೆಲೆ ಕಮ್ಮಾಗುತ್ತೆ ಹೊರತಾಗಿ ಜಾಸ್ತಿ ಆಗಲ್ಲ. ಎರಡನೇದು, 5 ವರ್ಷ ಇವತ್ತು ನಾಪತ್ತೆ ಆಗಿದ್ರು. ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ, ಯಾವ ಜನರಿಗೆ ಭೇಟಿ ಆಗಲಿಲ್ಲ, ಯಾರ ಫೋನ್ ಮ್ಯಾಗೂ ಸಿಗಲಿಲ್ಲ. ಈಗ ಇಂಥ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು. ಅದರಿಂದಲೇ ಅವ್ರಿಗೆ ಲಾಭ ಆಗಲ್ಲ, ಅದರಿಂದ ಹಾನಿ ಆಗುತ್ತೆ ಅವ್ರಿಗೆ.